ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡುತ್ತಿರೋದಾದರೆ ಟಿ ಪಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮಾಡ್ತಿರೋ ವಿಡಿಯೋಸ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರ್ತಕ್ಕಂತಹ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮಾರ್ಚ್ 1, 2020 ನೋಟಿಫಿಕೇಶನ್ ಅನ್ನೋದೊಂದು ಬಂದಿದೆ. ಅದರ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಈ ಒಂದು ರಿಕ್ರೂಟ್ಮೆಂಟಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಏನು, ಯಾವ ಡೇಟಿಂದ ಅಪ್ಲೈ ಮಾಡ್ಬೋದು, ಯಾವ ಡೇಟಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗತ್ತೆ, ಮತ್ತು ಎಕ್ಸಾಮ್ ಡೇಟ್ಸ್ ಯಾವಾಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು, ಎಕ್ಸಾಮ್ಗೆ ಅಪ್ಲೈ ಮಾಡೋರ ಕ್ವಾಲಿಫಿಕೇಶನ್ ಏನೇನು ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಡೇಟ್ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 1 ಮಾರ್ಚ್ 2021 ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ ಎಂಡ್ ಆಗೋದು ಅಪ್ಲೈ ಮಾಡೋದಕ್ಕೆ 31/3/2021 ಅಂದರೆ 31 ಮಾರ್ಚ್ 2021 ಸಾಯಂಕಾಲ 4 ಗಂಟೆಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನು ಕ್ಲೋಸ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಅಷ್ಟರ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಎಕ್ಸಾಮ್ ಡೇಟಿಂದ 10 days ಅರ್ಲಿಯರ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಾವು ಇಂಪಾರ್ಟೆಂಟ್ ಡೇಟ್ಸ್ ಅನ್ನೋದು ನೋಡೋದಾದರೆ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 1 ಮಾರ್ಚ್ 2021 ಸ್ಟಾರ್ಟ್ ಆಗುತ್ತೆ. ಅದು ಬೆಳಗ್ಗೆ 10 ಗಂಟೆಗೆ. ಇನ್ನು ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 31/3/2021 31 ಮಾರ್ಚ್ವರೆಗೂ ಲಾಸ್ಟ್ 1 ಮಂತ್ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಅಡ್ಮಿಟ್ ಕಾರ್ಡ್ಸು ಎಕ್ಸಾಮ್ ಡೇಟ್ಗಿಂತ 10 days ಅರ್ಲಿಯರ್ ಆಗಿ ಬರುತ್ತೆ. ಇನ್ನು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಟೆಂಪರರಿ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಮೇಲ್ ಇರ್ಬೋದು, ಇಲ್ಲ ಜೂನಲ್ಲಿ ಇರ್ಬೋದು. ಫ್ರೆಂಡ್ಸ್, ಈ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದು ಏನು, ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಏನು ನಾವು ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಈ ಒಂದು ರಿಕ್ರೂಟ್ಮೆಂಟಲ್ಲಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು 2 ಬೇಸಿಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಫಸ್ಟ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆ ಆನ್ಲೈನ್ ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ಅನ್ನೋದಿರುತ್ತೆ. ಆ ಇಂಟರ್ವ್ಯೂನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಆನ್ಲೈನ್ ಎಕ್ಸಾಮ್ ಬಂದುಬಿಟ್ಟು ಆನ್ಲೈನ್ ಎಕ್ಸಾಮಲ್ಲಿ 50% ಮಾರ್ಕ್ಸ್ ಯಾರಾದರೆ ಅನ್ರಿಸರ್ವ್ಡ್ ಅಂಡ್ EWS ಕ್ಯಾಟಗರಿ ಅವರು 50% ಮಾರ್ಕ್ಸ್ ಅನ್ನೋದು ತಗೊಂಡ್ರೆ ಅವರು ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ. ಇನ್ನು ಆನ್ಲೈನ್ ಎಕ್ಸಾಮಲ್ಲಿ 45% ಮಾರ್ಕ್ಸ್ ಬಂದುಬಿಟ್ಟು SC, ST, OBC ಅಂಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ಸ್ ಡಿಸಬಿಲಿಟೀಸ್ ಅಂದರೆ ಅವ್ರಿಗೆ 45% ಮಾರ್ಕ್ಸು ಇದ್ರೆ ಅವರು ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ. ಫ್ರೆಂಡ್ಸ್, ಈ ಒಂದು ಇಂಟರ್ವ್ಯೂಗೆ ಯಾವ ಥರ ಕರೀತಾರೆ ಅನ್ನೋದಾದರೆ, ಈ ಒಂದು ಇಂಟರ್ವ್ಯೂಗೆ 1:3 ಇಂಟರ್ವ್ಯೂ ಕರೀತಾರೆ. ಫ್ರೆಂಡ್ಸ್, ಸಪೋಸ್ ಅಪ್ಲೈ ಮಾಡಿರೋರೆ 1:3ಗಿಂತ ಕಡಿಮೆ ಇದ್ರೆ, ಯಾರಾದರೆ ಫಿಲಿಮ್ಸಲ್ಲಿ ಪಾಸ್ ಆಗಿರ್ತಾರೋ ಆನ್ಲೈನ್ ಎಕ್ಸಾಮಲ್ಲಿ ಅವರೆಲ್ಲರನ್ನೂ ಇಂಟರ್ವ್ಯೂ ಕರೀತಾರೆ. ಫ್ರೆಂಡ್ಸ್, ಈ ಒಂದು ರಿಕ್ರೂಟ್ಮೆಂಟ್ ವೇಕೆನ್ಸಿ ಫಿಲ್ ಮಾಡಬೇಕಾದ್ರೆ ಆನ್ಲೈನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಎರಡೂ ಅಪಿಯರ್ ಆಗಿರಬೇಕು ಕ್ಯಾಂಡಿಡೇಟ್ಸು. ಈ ಎರಡೂ ಅಪಿಯರ್ ಆಗಿರೋ ಕ್ಯಾಂಡಿಡೇಟ್ಸ್ನ ಈ ಆನ್ಲೈನ್ ಎಕ್ಸಾಮ್ ಅಪಿಯರ್ ಆಗಿರೋ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಯಾರ್ಯಾರು ಆಗಿದ್ದಾರೆ, ಯಾರ್ಯಾರು ಆಗಿಲ್ಲ ಅನ್ನೋದನ್ನು ನಾವು ಅವರು FCI ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಈ ಒಂದು ಎಕ್ಸಾಮ್ ಅಫಿಷಿಯಲ್ ನೋಟಿಫಿಕೇಶನ್ ನೀವು ಚೆಕ್ ಮಾಡಬೇಕಾಗತ್ತೆ. ಮತ್ತೆ ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇನ್ನು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಫಸ್ಟ್ ಆನ್ಲೈನ್ ಎಕ್ಸಾಮಲ್ಲಿ 90% ಮಾರ್ಕ್ಸು, ಇಂಟರ್ವ್ಯೂನಲ್ಲಿ 10% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಫ್ರೆಂಡ್ಸ್, ಈ ಒಂದು ರಿಕ್ರೂಟ್ಮೆಂಟ್ ಫಿಲ್ ಮಾಡೋದಕ್ಕೆ. ಫ್ರೆಂಡ್ಸ್, ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟಲ್ಲಿ ನಾವು ನೋಡೋದಾದರೆ 5 ಕ್ಯಾಟಗರೀಸ್ ಆಫ್ ಪೋಸ್ಟ್ಗಳಿದೆ. ಅದರಲ್ಲಿ ಪೋಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಅವ್ರನ್ನೇ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂತಲೂ ಕರೀತಾರೆ. ಆ ಪೋಸ್ಟ್ ಕೋಡ್ ಬಂದುಬಿಟ್ಟು A ಅಂತ.
ಫ್ರೆಂಡ್ಸ್, ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಈ ಒಂದು ಜಾಬ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 180 ಕ್ವಶನ್ಸ್ ಇರುತ್ತೆ, 2.5 hour ಟೈಮ್ ಅನ್ನೋದಿರತ್ತೆ. ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನಾವು ಈ ಏನೇನು ಸಬ್ಜೆಕ್ಟ್ಸ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನೋಡೋದಾದ್ರೆ ರೀಸನಿಂಗು, ಡಾಟಾ ಅನಾಲಿಸಿಸು, ನ್ಯೂಮರಿಕಲ್ ಎಬಿಲಿಟಿ ಬಂದ್ಬಿಟ್ಟು 45 ಕ್ವಶನ್ಸ್ ಇರತ್ತೆ. ಇನ್ನು ಜನರಲ್ ಅವೇರ್ನೆಸ್ಸು, ಕರೆಂಟ್ ಅಫೇರ್ಸು 45 ಕ್ವಶನ್ಸ್ ಇರತ್ತೆ. ಮ್ಯಾನೇಜ್ಮೆಂಟ್ ಅಂಡ್ ಎಥಿಕ್ಸ್ ಬಂದ್ಬಿಟ್ಟು 45 ಕ್ವಶನ್ಸ್ ಇರುತ್ತೆ ಅವು ಕೂಡ. ಇನ್ನು ಅಗ್ರಿಕಲ್ಚರ್ ಎಕನಾಮಿ ಅಂಡ್ ಕಂಪ್ಯೂಟರ್ಸ್ ಬಂದ್ಬಿಟ್ಟು 45 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 180 ಕ್ವಶನ್ಸ್ ಇರುತ್ತೆ, 2.5 hour ಟೈಮ್ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ನೀವು ಪ್ರತಿಯೊಂದು ಕ್ವಶನ್ ಅನ್ನು ಕೂಡ ಅಟೆಂಪ್ಟ್ ಮಾಡಬಹುದು. ಫ್ರೆಂಡ್ಸ್, ಇನ್ನು ಪೋಸ್ಟ್ ಕೋಡ್ ಬಿ ಅಂದ್ರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಬಂದ್ಬಿಟ್ಟು ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BR BTech ಆಗಿರ್ಬೇಕು. ಫ್ರೆಂಡ್ಸ್, ಅದು ನಿಮಗೆ ಇನ್ನ ಡೀಟೇಲ್ಸ್ ಆಗಬೇಕು ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಟಿವ್ ನಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅನ್ನೋದನ್ನ ಅಪ್ಲೋಡ್ ಮಾಡಿದೀವಿ, ಅದನ್ನ ನೋಡಿ. ಇದಕ್ಕೆ ಅಸಿಸ್ಟೆಂಟ್ ಟೆಕ್ನಿಕಲ್, ಅಕೌಂಟ್ಸು ಅಂಡ್ ಲಾ ಈ 3 ಕ್ಯಾಟಗಿರೀಸ್ಗೂ ಸೇಮ್ ಒಂದೇ ತರ ಎಕ್ಸಾಮ್ ಇರುತ್ತೆ. ಸೇಮ್ ಅವ್ರಿಗೂ ಕೂಡ 180 ಕ್ವಶನ್ಸ್ ಇರುತ್ತೆ, 2.5 hour ಟೈಮ್ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಎಕ್ಸಾಮ್ಗೆ ಸಿಲೆಬಸ್ ನೋಡೋದಾದ್ರೆ ಸೇಮ್ ರೀಸನಿಂಗ್ ಎಬಿಲಿಟಿ, ಡಾಟಾ ಅನಾಲಿಸಿಸ್, ನ್ಯೂಮರಿಕಲ್ ಎಬಿಲಿಟಿ 30 ಕ್ವಶನ್ಸ್ ಅನ್ನೋದಿರುತ್ತೆ. 30 ಕ್ವಶನ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ 30 ಕ್ವಶನ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಅಂಡ್ ಎಥಿಕ್ಸ್ ಬಂದ್ಬಿಟ್ಟು 30 ಕ್ವಶನ್ಸ್ ಇರುತ್ತೆ. ಇನ್ನು ಅಗ್ರಿಕಲ್ಚರ್ ಎಕನಾಮಿ, ಕಂಪ್ಯೂಟರ್ಸ್ ಅವೇರ್ನೆಸ್ ಬಂದ್ಬಿಟ್ಟು 30 ಕ್ವಶನ್ಸ್ ಇರುತ್ತೆ. ಇದರ ಜೊತೆಗೆ ಯಾವ ಪೋಸ್ಟ್ಗೆ ರಿಲೆವೆಂಟ್ ಆಗಿ ಆ ಸಬ್ಜೆಕ್ಟ್ ಬಂದ್ಬಿಟ್ಟು 60 ಕ್ವಶನ್ಸ್ ಅಡಿಷನಲ್ ಆಗಿರುತ್ತೆ. ಫ್ರೆಂಡ್ಸ್, ಟೋಟಲ್ ಆಗಿ 180 ಕ್ವಶನ್ಸ್ ಇರುತ್ತೆ, 2.5 hour ಟೈಮ್ ಇರುತ್ತೆ. ಫ್ರೆಂಡ್ಸ್, ಇನ್ನು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗಿರಿ ಅಂಡ್ ಅದರ್ಸ್ ಬಂದ್ಬಿಟ್ಟು 1000 ರೂಪೀಸ್ ಇದೆ. SC ST PWD ಕ್ಯಾಟಗಿರಿಗೆ ಫೀಸ್ ಅನ್ನೋದು ಇಲ್ಲ. ನೀವು ಆನ್ಲೈನ್ ಅಪ್ಲೈ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಫೀಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜಾಬ್ ಅನ್ನೋದು ಇಂಪಾರ್ಟೆಂಟು. ಇನ್ನು ಹೆಚ್ಚಿನ ಮಾಹಿತಿಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅನ್ನ ಲಿಂಕ್ ಮಾಡಿರ್ತೀವಿ, ಅದನ್ನು ನೋಡಿ. ನಾವು ಕೊಟ್ಟಿರೋ ಮಾಹಿತಿ ನಿಮ್ಗೆ ಚೆನ್ನಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. TP ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.